ಲೂಸ್ ಪೌಡರ್ಗಳು ನಮಗೆ ಅಗತ್ಯ ಇದೆಯಾ? ನನ್ನ ಹತ್ರ ಕೇಳಿದ್ರೆ ಹೌದು. ನಿಮ್ಮ ಮೇಕಪ್ ಅನ್ನ ಸೆಟ್ ಮಾಡಲಿಕ್ಕೆ, ಲಾಂಗ್ ಲಾಸ್ಟಿಂಗ್ ಮಾಡಲಿಕ್ಕೆ, ಹಾಗೂ ಕನ್ಸೀಲರ್ ನೀವು ಹಚ್ಚಿದ್ರೆ ಅದು ಕ್ರೀಸಲ್ಲಿ ಸೆಟಲ್ ಆಗದಾಗೆ ನೋಡ್ಕೊಳ್ಳಿಕ್ಕೆ ನಾವು ಲೂಸ್ ಪೌಡರ್ ಅನ್ನ ಯೂಸ್ ಮಾಡ್ತೀವಿ, ಮತ್ತೆ ತುಂಬಾ ನಮಗೆ ಅಗತ್ಯ ಬೀಳುತ್ತೆ. ನಾನಿವತ್ತು ಮಾತಾಡೋ ಪ್ರಾಡಕ್ಟ್ ಕೆ ಬ್ಯೂಟಿ ಅವರದ್ದು HD ಸೆಟ್ಟಿಂಗ್ ಲೂಸ್ ಪೌಡರ್ enriched with avocado plus mango butter in the shade banana. ಕೆ ಬ್ಯೂಟಿ ಅವರದು ಕಾಂಪ್ಯಾಕ್ಟ್ ಪೌಡರ್ ನನ್ಗೆ ಎಷ್ಟು ಇಷ್ಟ ಅಂತ ನಿಮಗೆ ಗೊತ್ತಿದೆ. ಆ ವಿಡಿಯೋ ನಾನು ಮಾಡಿದ್ದೀನಿ ಕಾಂಪ್ಯಾಕ್ಟ್ ಪೌಡರ್ ಬಗ್ಗೆ. ಅದನ್ನ ನೀವು ಇನ್ನೂ ನೋಡಿಲ್ಲ ಆದರೆ ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು. ಅದಕ್ಕಿಂತ ನನಗೆ ಈ ಪೌಡರ್ ಇನ್ನೂ ತುಂಬಾ ಜಾಸ್ತಿ ಇಷ್ಟಪಡೋ ಹಾಗೆ ಆಗಿದೆ, ಯಾಕಂದ್ರೆ ಇದು ತುಂಬಾ ಚೆನ್ನಾಗಿದೆ ಆಯ್ತಾ, ತುಂಬಾ ಚೆನ್ನಾಗಿದೆ. ಓಕೆ, ಕಾಂಪ್ಯಾಕ್ಟ್ ಪೌಡರ್ ಮತ್ತೆ ಲೂಸ್ ಪೌಡರ್ ನಾವ್ ಯಾಕೆಲ್ಲ ಯೂಸ್ ಮಾಡ್ತೀವಿ? ಕಾಂಪ್ಯಾಕ್ಟ್ ಪೌಡರ್ ಅಲ್ಲಿ ಕವರೇಜ್ ಇರುತ್ತೆ ಆಯ್ತಾ, ಅಂದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ನಮ್ಮ ಇಂಪರ್ಫೆಕ್ಷನ್ಸ್ ಗಳನ್ನು ಅದು ಹೈಡ್ ಮಾಡುತ್ತೆ ಅಂಡ್ ನಮ್ಮ ಮುಖಕ್ಕೆ ಒಂದು ಮ್ಯಾಟ್ ಫಿನಿಶ್ ಕೊಡುತ್ತೆ. ಅದ್ರ ಜೊತೆ ನಮ್ಮ ಕಾಂಪ್ಲೆಕ್ಷನ್ ಅನ್ನು ಸ್ವಲ್ಪ ಎನ್ಹ್ಯಾನ್ಸ್ ಮಾಡುತ್ತೆ. ಆ ತರದಕ್ಕೆ ನಾವು ಕಾಂಪ್ಯಾಕ್ಟ್ ಪೌಡರ್ ಹೇಳ್ತೀವಿ ಅಂಡ್ ಇಟ್ ಕಮ್ಸ್ ಇನ್ ಅ ಪ್ರೆಸ್ಡ್ ಫಾರ್ಮ್. ಪ್ರೆಸ್ಡ್ ಆಗಿ ಬರುತ್ತೆ, ನೀವು ನೋಡಿದಿರಲ್ಲ ಕಾಂಪ್ಯಾಕ್ಟ್ ಪೌಡರ್. ಬಟ್ ಈ ಲೂಸ್ ಪೌಡರ್ಗಳು ಈ ತರ ಡಬ್ಬಿಯಲ್ಲಿ ಈ ತರ ಲೂಸ್ ಪೌಡರ್, ನಮ್ಮ ಹಿಟ್ಗಳು ಹೇಗೆ ಬರುತ್ತೆ ನೋಡಿ ಆ ತರಾನೇ ಡಬ್ಬಿಯಲ್ಲಿ ಇಲ್ಲ ಪ್ಯಾಕೆಟ್ ಅಲ್ಲಿ ಬರುತ್ತಲ್ವಾ. ಸೊ ಸೇಮ್ ಕಾರ್ನ್ಫ್ಲವರ್ ಅನ್ನು ಕೂಡ ನಾವು ಮೇಕಪ್ ಸೆಟ್ ಮಾಡ್ಲಿಕ್ಕೆ ಕೆಲವೊಮ್ಮೆ ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ ಇದು ಈ ಪೌಡರ್ ಕೆ ಬ್ಯೂಟಿ ಅದು ನನ್ನ ಹತ್ರ ಬನಾನಾ ಶೇಡ್ ಅಲ್ಲಿ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಇದರಲ್ಲಿ ಕಲರ್ ಇದೆ, ಬಟ್ ಆ ಕಲರ್ ಏನು ಅಷ್ಟೊಂದು ಡಿಫ್ರೆನ್ಸ್ ಮಾಡಲ್ಲ ಆಯ್ತಾ. ಸೊ ಮತ್ತ್ಯಾಕೆ ಈ ಪೌಡರ್ಗಳಲ್ಲಿ ಈ ತರ ಶೇಡ್ಸ್ಗಳು ಅಂತ ನೀವು ಕೇಳಿದ್ರೆ, ಕೆಲವೊಮ್ಮೆ ಡಾರ್ಕ್ ಇರೋ ಅವರಿಗೆ ಈ ಟ್ರಾನ್ಸ್ಲೂಸೆಂಟ್ ಪೌಡರ್ ಹಾಕಿದ್ರೆ ಕೆಲವೊಮ್ಮೆ ಫ್ಲಾಶ್ ಬ್ಯಾಕ್ಸ್ ಕೊಡುತ್ತೆ. ಅಂದ್ರೆ ಈ ತರ ಲೈಟ್ ಬೀಳುವಾಗ ಗೊತ್ತಾಗತ್ತೆ, ಓ ಅಲ್ಲಿ ವೈಟಿಶ್ ಪೌಡರ್ ಏನೋ ಇವಳು ಹಾಕಿದ್ದಾಳೆ ಅಂತ ಸ್ವಲ್ಪ ಗೊತ್ತಾಗತ್ತೆ. ಸೊ ಅಂದ್ರೆ ಫ್ಲಾಶ್ ಆಗುವಾಗ ಅದು ಸ್ವಲ್ಪ ವೈಟಿಶ್ ಕಾಣುತ್ತೆ ಅಂತ. ಸೊ ಅದಕ್ಕೋಸ್ಕರ ಈ ತರ ಶೇಡ್ಸ್ ಗಳಲ್ಲಿ ಬರುತ್ತೆ. ಈ ಬನಾನಾ ಶೇಡ್ ಇದೆಯಲ್ಲ, ಇದು ಆಲ್ಮೋಸ್ಟ್ ಎಲ್ಲಾ ಸ್ಕಿನ್ ಟೋನಿಗೆ ಹೋಗುವಾಗಿರುತ್ತೆ. ಅಂದ್ರೆ ಸ್ವಲ್ಪ ವೀಟಿಶ್ ಅಂಡ್ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಿರುತ್ತೆ. ಸೊ ಈ ತರದ ಪೌಡರ್ ಎಲ್ಲ ಸ್ಕಿನ್ ಟೋನ್ ಅವರಿಗೆ ಆಲ್ಮೋಸ್ಟ್ ಹೋಗುತ್ತೆ. ಅದನ್ನ ಹಚ್ಚಿದ್ರು ಅಷ್ಟೊಂದು ಗೊತ್ತಾಗಲ್ಲ ಇವಳು ಏನಾದ್ರು ಪೌಡರ್ ಅನ್ನ ಹಚ್ಚಿದ್ದಾಳೆ ಅಂತ ಎವಿಡೆಂಟ್ ಆಗಿ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಈ ತರ ಶೇಡ್ಗಳು ಬರುತ್ತೆ. ಕಮಿಂಗ್ ಬ್ಯಾಕ್ ಟು ಕೆ ಬ್ಯೂಟೀಸ್ ಪೌಡರ್, ಈ ಲೂಸ್ ಪೌಡರ್ ಇಸ್ ಸೋ 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 ಗುಡ್. ಹೌದು, ಸ್ವಲ್ಪ ಈ ತರ ಹಾರುತ್ತೆ ಅಂಡ್ ಫ್ಲಾಶ್ ಬ್ಯಾಕ್ ಅಂತೂ ಸ್ವಲ್ಪನೂ ಕೊಡಲ್ಲ. ಅಂಡ್ ಇದರ ಟೆಕ್ಸ್ಚರ್ ಎಷ್ಟು ಸಾಫ್ಟ್ ಇದೆ ಗೊತ್ತಾ, ತುಂಬಾ ಸಾಫ್ಟ್ ಆಗಿದೆ. ಒಂದು ಕ್ರೀಮ್ ಇದೆ ಅಲ್ಲ ಅದ್ರಷ್ಟು ಸಾಫ್ಟ್ ಆಗಿದೆ, ತುಂಬಾ ಹೈಡ್ರೇಟಿಂಗ್ ಆಗಿದೆ, ಡ್ರೈ ಫೀಲ್ ಮಾಡ್ಸಲ್ಲ, ಮ್ಯಾಟ್ ಫಿನಿಶ್ ಕೊಡುತ್ತೆ ಅಂಡ್ ಕನ್ಸೀಲರ್ ಅನ್ನ ಸೂಪರ್ಬ್ ಆಗಿ ಸೆಟ್ ಮಾಡುತ್ತೆ. ಅದ್ರ ಜೊತೆ ಇದಕ್ಕೆ ಈ ತರ ಓಪನಿಂಗ್ ಕೊಟ್ಟಿದ್ದಾರೆ ನೋಡಿ, ಇದು ನೆಟ್, ಇದರಲ್ಲಿ ಈ ತರ ಮಾಡಿದ್ರೆ ಪೌಡರ್ ಹೊರಗೆ ಬರುತ್ತೆ, ಇಲ್ಲ ಇದನ್ನ ಪ್ರೆಸ್ ಮಾಡಿದ್ರೆ ಕೂಡ ಈ ತರ ಪೌಡರ್ ನಿಮ್ಗೆ ಹೊರಗೆ ಬರುತ್ತೆ. ಸೊ ಈ ತರದ್ದು ಪ್ಯಾಕೇಜಿಂಗ್ ಕೊಟ್ಟಿದ್ದಾರೆ. ಸ್ಪಂಜ್ ಇದಕ್ಕೆ ಇಲ್ಲ, ನೀವು ಐದರ್ ನಿಮ್ಮ ಟ್ರ್ಯಾಂಗ್ಯುಲರ್ ಪಫ್ ಬರುತ್ತಲ್ಲ, ನಾನು ಅದ್ರ ಬಗ್ಗೆ ಕೂಡ ನಿಮ್ಮ ಹತ್ರ ಹೇಳಿದ್ದೀನಲ್ವಾ. ಸೊ ಅದನ್ನ ಯೂಸ್ ಮಾಡ್ಬೋದು, ಇಲ್ದಿದ್ರೆ ನಿಮ್ಮ ಬ್ಯೂಟಿ ಬ್ಲೆಂಡರ್ ಅನ್ನು ಯೂಸ್ ಮಾಡ್ಬೋದು, ಇಲ್ದಿದ್ರೆ ನಿಮ್ಗೆ ಬ್ರಷ್ ಇಂದ ನೀವು ಪೌಡರ್ ಅನ್ನ ಹಚ್ತಿರಾದ್ರೆ ಹಾಗೆ ಕೂಡ ಇದನ್ನ ಯೂಸ್ ಮಾಡಬಹುದು. ಮೂರರಲ್ಲೂ ಕವರೇಜ್ ಸ್ವಲ್ಪ 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 ಡಿಫ್ರೆನ್ಸ್ ಬೀಳುತ್ತೆ. ನಿಮ್ಮ ಟ್ರ್ಯಾಂಗ್ಯುಲರ್ ಪಫ್ ಅಲ್ಲಿ ತುಂಬಾ ಒಳ್ಳೆ ಕವರೇಜ್ ಇರುತ್ತೆ ಅಂಡ್ ನೀವು ಬ್ರಷ್ ಅಲ್ಲಿ ಇದನ್ನು ಡಿಪ್ ಮಾಡಿ ನೀವು ಹಾಕ್ಬೇಕಿದ್ರೆ, ನೀವು ಇಡೀ ಫೇಸಿಗೆ ಮೇಕಪ್ ಅನ್ನ ಸೆಟ್ ಮಾಡ್ಲಿಕ್ಕೆ, ಕನ್ಸೀಲರ್ ಅನ್ನ ನೀವು ಕ್ರೀಸ್ ಮಾಡೋದಾಗೆ ಹಾಕ್ಬೇಕಿದ್ರೆ ನೀವು ಆ ಟ್ರ್ಯಾಂಗ್ಯುಲರ್ ಪಫ್ ಅಥವಾ ನಿಮ್ಮ ಬ್ಯೂಟಿ ಬ್ಲೆಂಡರ್ ಅನ್ನ ಯೂಸ್ ಮಾಡಬಹುದು. ನೀವು ನಿಮ್ಮ ಮುಖ ಸುಮ್ಮನೆ ಮ್ಯಾಟಿಫೈ ಮಾಡಬೇಕು, ಸುಮ್ಮನೆ ಸೆಟ್ ಮಾಡ್ಬೇಕಿದ್ರೆ ಇದನ್ನ ಬ್ರಷ್ ಸಹಾಯದಿಂದ ಹಚ್ಬಹುದು. ಲೈಟ್ ಹ್ಯಾಂಡೆಡ್ಲಿ ಹಚ್ಚಿದ್ರೆ ಆಯ್ತು. ಇದರಲ್ಲಿ ಸ್ವಲ್ಪನೂ ಫ್ರೇಗ್ರೆನ್ಸ್ ಇಲ್ಲ ಆಯ್ತಾ, ಸ್ವಲ್ಪನೂ ಇಲ್ಲ, ನಂಗಂತೂ ಬರೋದಿಲ್ಲ. ಅಂಡ್ ಪ್ಯಾಕೇಜಿಂಗ್ ನೋಡಿ ಎಷ್ಟು ಕ್ಲಾಸಿ ಆಗಿದೆ ಅಲ್ಲ. ಇದರಲ್ಲಿ ಒಂದೇ ಒಂದು ನನಗೆ ಬಮರ್ ಅಂತ ಅನ್ಸಿದೆ ಏನಂದ್ರೆ, ಇದರಲ್ಲಿ ಬರೀ 10 ಗ್ರಾಮ್ ಪ್ರಾಡಕ್ಟ್ ಸಿಗುತ್ತೆ ಆಯ್ತಾ, ಅಂಡ್ ಇಟ್ ಕಾಸ್ಟ್ ಫಾರ್ 799 rupees. ಸ್ವಲ್ಪ ಪ್ರೈಸಿ ಅನ್ನಿಸ್ತು, ಬಟ್ ನೆವರ್ದಲೆಸ್ ಇಟ್ ಈಸ್ ವರ್ತ್ ಫಾರ್ ಇಟ್. ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂಡ್ ನಿಮ್ಗೆ ಡಿಸ್ಕೌಂಟ್ ಆಗ್ಬಿಟ್ಟು ಇದು ಕೆಲವೊಮ್ಮೆ 599 ಸಿಗುತ್ತೆ. ಬಟ್ ಈ ಶೇಡ್ ಇದೆಯಲ್ಲ ಬನಾನಾ ಶೇಡ್, ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡೋ ಕಾರಣ ಅವರು ಸ್ವಲ್ಪ ಕಡಿಮೆ ಡಿಸ್ಕೌಂಟಿಗೆ ಕೊಟ್ಟಿಲ್ಲ. 729 ಈಗ ಇದರ ಪ್ರೈಸ್ ಇದೆ ನೈಕಾದಲ್ಲಿ. ಕೆಲವೊಮ್ಮೆ ಸೇಲ್ ಟೈಮ್ ಅಲ್ಲೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ನಿಮ್ಗೆ ಈ ಪ್ರಾಡಕ್ಟ್ ಬೇಕಾದ್ರೆ ಲಿಂಕ್ ಇದ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು. ಸ್ಪೆಷಲ್ ಒಕೇಶನ್ಸ್ಗೆಲ್ಲ ಈ HD ಪೌಡರ್
ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಕಣ್ ಮುಚ್ಚಿ ನಿಮ್ದು ಏನಾದ್ರು ಫೆಸ್ಟಿವಿಟೀಸ್ ಇದ್ರೆ, ಇಲ್ಲ ನಿಮ್ಮ ಮದುವೆ ಅಥವಾ ಏನಾದ್ರು ಫಂಕ್ಷನ್ಸ್ಗಳಿದ್ರೆ ಅದಕ್ಕೆ ನೀವು ಏನಾದ್ರು ಪೌಡರ್ಸ್ಗಳನ್ನ ಹುಡುಕ್ತಾ ಇದ್ರೆ, ಈ ಪೌಡರ್ ಇಸ್ ಸೆಟ್ ಫಾರ್ ದೋಸ್ ಕೈಂಡ್ ಆಫ್ ಫೆಸ್ಟಿವಿಟೀಸ್. ನೀವು ಕಣ್ ಮುಚ್ಚಿ ಇದನ್ನ ಪರ್ಚೇಸ್ ಮಾಡಬಹುದು. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೇನೆ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.